ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 2023 ಚುನಾವಣೆಯಲ್ಲಿ ಕರ್ನಾಟಕದೊಳಗಡೆ ಕಾಂಗ್ರೆಸ್ ಸರ್ಕಾರ ಜಯಬೇರಿ ಬಾರಿಸಿತು. ಅದಕ್ಕೆ ಪ್ರಮುಖವಾಗಿ ಏನು ಅಂತಂದರೆ ಮುಸ್ಲಿಂ ಮತಗಳಿಂದ ನಾವು ಗೆದ್ದು ಬಂದಿದ್ದೇವೆ ಅನ್ನೋದನ್ನು ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂಥದ್ದು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಆದರೆ ಇದೀಗ ಮುಸ್ಲಿಂ ಸಮುದಾಯದ ಅನೇಕ ಮುಖಂಡರು ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಶಿಕ್ಷಕರ ನೇಮಕಾತಿ ಈಗಾಗಲೇ ಆದೇಶ ಹೊರಡಿದೆ. ಅದರೊಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉರ್ದು ಶಾಲಾ ಶಿಕ್ಷಕರ ನೇಮಕಾತಿ ಇಲ್ಲ ಅನ್ನೋದಕ್ಕೆ ಈಗಾಗಲೇ ತೀವ್ರವಾಗಿರ್ತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಜೊತೆಗೆ ಈ ಸಂಬಂಧವಾಗಿ ಈಗಾಗಲೇ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಸಚಿವರ ಒಂದು ನಿಯೋಗದೊಂದಿಗೆ ನಾಳೆ ಖುದ್ದು ಒಂದು ಮೀಟಿಂಗ್ ಅನ್ನ ಮಾಡುವ ಮೂಲಕ ಈಗಾಗಲೇ ಮುಖಂಡರು ಕೂಡ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂಥದ್ದು. ಇಲ್ಲೆಲ್ಲವೂ ಕೂಡ ಈಗ ಸದ್ಯ ನಾನು ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿರುವಂತಹ ಅಂಜುಮನ್ ಸಮಿತಿಯ ಸರ್ವ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಸರ್ಕಾರದ ಒಂದು ವಿರುದ್ಧ ಈಗಾಗಲೇ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಏನು ಮತಗಳನ್ನ ತೆಗೆದುಕೊಳ್ಳೋದಕ್ಕೆ ಮಾತ್ರ ನಾವು ಬೇಕಾಗಿರ್ತೇವೆ, ಆದ್ರೆ ನಮಗೆ ಸರ್ಕಾರದ ಸೌಲಭ್ಯಗಳಾಗ್ಲಿ ಅಥವಾ ನಮ್ಮ ಮಕ್ಕಳು ಏನಂತಂದ್ರೆ ಕಷ್ಟಪಟ್ಟು ಓದಿದ್ರು ಕೂಡ ಅವರು ಸರ್ಕಾರಿ ಕೆಲಸವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರದ ವಿರುದ್ಧ ಈಗಾಗಲೇ ಮಾತನಾಡ್ತಾ ಇರುವಂಥದ್ದು. ಸೊ ಯಾಕೆ ಏನು ಎತ್ತ ಅನ್ನುವಂಥದ್ದನ್ನ ಈಗ ನಾನು ಇಲ್ಲಿರ್ತಕ್ಕಂಥ ಅಂಜುಮನ್ ಸಮಿತಿಯ ಅಧ್ಯಕ್ಷರು ಕೂಡ ಇರುವಂಥದ್ದು ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಇವಾಗ ಮತಗಳನ್ನ ಹಾಕಿಸಿಕೊಳ್ಳೋದಕ್ಕೆ ಮಾತ್ರ ಮುಸ್ಲಿಮ್ಸ್ ಬೇಕು. ಸೊ ಇವಾಗ ಮುಸ್ಲಿಮ್ಸ್ಗಳು ಏನಾದರೂ ನೇಮಕಾತಿ ಇದರೊಳಗಡೆ ಬೇಡ ಅನ್ನುವಂಥದ್ದು ಸರ್ಕಾರದ ಈ ಧೋರಣೆಯನ್ನ ನೀವು ಯಾವ ರೀತಿ ಖಂಡಿಸ್ತೀರಿ? ಮುಂದಿನ ನಿಮ್ಮ ನಡೆ ಏನು? ಈಗಾಗಲೇ ಇದರ ಬಗ್ಗೆ ಸಂಬಂಧಪಟ್ಟಿದ್ದು ಜಿಲ್ಲಾ ಮಂತ್ರಿ ಅವ್ರಿಗೆ, ಬೇರೆ ಬೇರೆ ಜಿಲ್ಲೆ ಮಂತ್ರಿ ಅವ್ರಿಗೆ ನಾವು ಇದರ ಬಗ್ಗೆ ಚರ್ಚಿಸಿ ಅವ್ರ ಗಮನಕ್ಕೆ ಸೆಳೆದೀವಿ. ಇದು ಆಗಿದ್ದು ಅನ್ಯಾಯ ಅಂಥೇಳಿ ಒಪ್ಕೊಂಡು ಇದಕ್ಕೆ ನಾವು ಸರಿಪಡಿಸೋಕ್ಕೆ ನಾವು ಎಲ್ಲ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಈ ನಾಳೆ ಸೆಷನ್ ಇದೆ, ಇದು ಕ್ಯಾಬಿನೆಟ್ ಇದೆ, ನಾಡಿನ ಸೆಷನ್ ಇದೆ, 2-3 ದಿವಸ ಒಳಗೆ ನಾವು ಸರಿಪಡಿಸ್ತೀವಿ ಅಂಥೇಳಿ ನಮಗೆ ಭರವಸೆಯನ್ನು ಕೊಟ್ಟಾರೆ. ಆದರೂ ಸಹ ನಾವು ನಾಳೆ KMDC ಭವನ್ನಲ್ಲಿ ರಾಜ್ಯದಂಥ ಎಲ್ಲ ಮುಸ್ಲಿಂ ಮುಖಂಡರು, ಅಂಜುಮನ್ ಸಮಿತಿಯ ಅಧ್ಯಕ್ಷರು, ನಮ್ಮ ಸಮಾಜದ ಶಾಸಕರಿಗೆ ನಾವು ಭೇಟಿಯಾಗಿ ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಮಂತ್ರಿ ಅವ್ರಿಗೆ ಭೇಟಿಯಾಗಿ ಆಗಿದ್ದು ಅನ್ಯಾಯವನ್ನು ಇದರ ಜೊತೆಯಲ್ಲಿ ಸರಿಪಡಿಸಬೇಕು ಅಂಥೇಳಿ ನಾವು ಮನವಿ ಮಾಡೋಕೆ ನಾಳೆ KMDC ಸಭಾಭವನದಲ್ಲಿ ಸಭೆಯನ್ನು 9 ಗಂಟೆಗೆ ಬೆಂಗಳೂರಿನಲ್ಲಿ ಕರೆದೀವಿ. ಓಕೆ, ಈಗ ಹಿಂದೆನೂ ಕೂಡ ಏನಂತಂದ್ರೆ ಅನೇಕ ಒಂದು ಆದೇಶ ಹೊರಡಿಸಿದಾಗ ಅದ್ರ ಜೊತೆಗೆ ಕನ್ನಡ ಮತ್ತು ಉರ್ದು ಶಾಲಾ ಶಿಕ್ಷಕರ ನೇಮಕಾತಿ ಅಂತಾನೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಯಾಕಾಗಿಲ್ಲ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇದು ಒಂದೇ ಬಾರಿ. ಇದು ನಮ್ಮ ದೇಶ ಫ್ರೀಡಮ್ ಸಿಕ್ಕಾಗಿಂದ ಒಂದೇ ಬಾರಿ ಇದು ಕೇವಲ ಕನ್ನಡ ಮಾಧ್ಯಮದವ್ರಿಗೆ ತುಂಬ್ಕೊಳಕತ್ತಿದ್ದು. ಆದ್ರೆ ಇವರು ಹೇಳೋದು ಒಂದು ಮಾಡೋದು ಒಂದು ಅನ್ಸಾಕತ್ತೈತೆ ನಮ್ಗೆ. ಈಗ ಇವರು ಇದು ಸರಿಪಡಿಸ್ಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಕ್ಲಿಯರ್ ನಮ್ಮ ಸಮಾಜಕ್ಕೆ ಮೆಸೇಜ್ ಹೋಗ್ತೈತಿ. ಏನಂತ ಸರ್? ಏನಿಲ್ಲ, ಬರೀ ಓಟ್ ಪಡಿಲಿಕ್ಕೆ ಮಾತ್ರ ಅಲ್ಪಸಂಖ್ಯಾತರು ಬೇಕು, ಬೇರೆ ಏನು ಇದು ಕೊಡಕ್ಕೆ ಯಾವುದೇ ಅಲ್ಪಸಂಖ್ಯಾತರ ಬೇಡ, ಸೌಲಭ್ಯ ಕೊಡಕ್ಕೆ ಬೇಡ ಅಂಥೇಳಿ ಕಾಣ್ತೈತಿ. ಗುಟ್ಕಾ ಬ್ಯಾನು ಅಂಥೇಳಿ 48 ತಾಸು ಒಳಗೆ ವಾಪಸ್ ತೆಗೆದುಕೊಂಡು ಈಗಾಗಲೇ ಸೆಂಟ್ರಲ್ ಇದರ್ಲಿಂದ ಜಂಜಿ ಅವರು ಏನು ಮಾಡ್ಯಾರಲ್ಲ, ಏನು ಸ್ಟ್ರೈಕ್ ಮಾಡಿದ್ರು ಜಂತರ್ ಮಂತರ್ನಲ್ಲಿ, ಅದೇ ರೀತಿ ಕರ್ನಾಟಕ ಸರ್ಕಾರ ವಿರೋಧ ಮುಸ್ಲಿಂ ಶಿಕ್ಷಕರನ್ನು ತುಂಬ್ಕೊಳಕತ್ತಿಲ್ಲ ಅಂಥೇಳಿ ನಮ್ಮ ಸಮಾಜ ಇಳಿಬೇಕಾಗ್ತೈತಿ. ಗೌರ್ಮೆಂಟ್ ಶಾಲೆದ ಬಗ್ಗೆ ಖುದ್ದಾಗಿ ಪರಿಶೀಲಿಸಿ ಏನೇನು ಕೊರತೆ ಇದೆ ಸರಿಪಡಿಸ್ಬೇಕು. ಬೇಕಾದ್ರೆ 5 ಗ್ಯಾರಂಟಿ ಯೋಜನೆ ಏನೈತಲ್ಲ ಬಂದ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಎಜುಕೇಶನ್ಕ್ಕೆ ಒತ್ತು ಕೊಡಬೇಕು ಅನ್ನೋದು ನಮ್ಮ ಮನವಿ. ಅಲ್ಲ, ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಜಾಸ್ತಿ ಏನಂತಂದ್ರೆ ಎಲ್ಲಾ ಸಮುದಾಯಗಳಲ್ಲಿ ನೋಡೋದಾದ್ರೆ ನಿಮ್ಮ ಸಮುದಾಯದ ಜನರೇ ಅದನ್ನ ಜಾಸ್ತಿ ಉಪಯೋಗನೇ ತೆಗೆದುಕೊಳ್ತಿದ್ರು ಅಂತ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ರಿ ಅಂತ ನಿಮ್ಮ ಬಾಯಿಂದ ಹೇಳ್ತಾ ಇದೀರಲ್ಲ ಅಂತ. ಹಾಗ ಅಷ್ಟರ ಮಟ್ಟಿಗೆ ನಿಮಗೆ ನೋವಾಗಿದೆಯಾ ಅಂತ ಈ ಆದೇಶ? ಈಗ ಈ ಹಿಂದೆ ಯಾವ ಸಮಾಜದಲ್ಲಿ ವಿದ್ಯೆ ಇಲ್ಲ ಆ ಸಮಾಜ ಎಲ್ಲಕ್ಕಿಂತ ಕೀಳುಮಟ್ಟದಲ್ಲಿ ಇರ್ತೈತಿ. ಆರೋಗ್ಯ ಮತ್ತು ವಿದ್ಯೆ ಕೊಡ್ರಿ, ಮನವಿ ಮತ್ತು ಎಚ್ಚರಿಕೆ ಅಂತ ತಿಳ್ಕೊಂಡು. ಇವಾಗ ನಿಮ್ಮ ಈ ಮನವಿಯನ್ನು ಎಚ್ಚರಿಕೆಯನ್ನು ಕೂಡ ಅವರು ಪರಿಗಣಿಸದೆ ಹೋದ್ರೆ ವಾಟ್ ನೆಕ್ಸ್ಟ್? ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ಒಂದು ತೀವ್ರತೆ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ?
ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಹೆಂಗ ಇವರು ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು ಹಂಗ ಇಲ್ಲೇ ಇವರು ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡೋವರೆಗೆ ನಾವು ಇದು ಹೋರಾಟ ನಿಲ್ಸಂಗಿಲ್ಲ. ಆ ರೀತಿ ಹೋರಾಟ ಮಾಡ್ತೀವಿ. ನಿಮ್ಮ ಹೆಸರು? ನಜೀರ್ ಅಹಮದ್ ಸವನೂರ್ ಅಂತ ಅಂಜುಮನ್ ಇಸ್ಲಾಂ ಅಧ್ಯಕ್ಷರು, ಹಾನಗಲ್, ಹಾವೇರಿ ಜಿಲ್ಲೆ. ಸೊ ಇದಿಷ್ಟು ಅಂಜುಮನ್ ಸಮಿತಿಯ ಅಧ್ಯಕ್ಷರು ಈಗ ನೇರಾನೇರವಾಗಿ ಸರ್ಕಾರಕ್ಕೆ ಖಡಕ್ ಸಂದೇಶವನ್ನ ಕೊಟ್ಟಿರುವಂತದ್ದು. ಏನಾದ್ರೂ ನಮ್ಮ ಮನವಿಯಿಂದ ಪುರಸ್ಕರಿಸದೆ ಹೋದ್ರೆ ನಾವು ಕೇಳ್ತಾ ಇರುವಂತದ್ದು ಸರ್ಕಾರದ ನಿಯಮವನ್ನ ಜೊತೆಗೆ ಹಕ್ಕನ್ನ ಕೇಳ್ತಾ ಇದ್ದೇವೆ. ಕೊಡದೆ ಹೋದ ಪಕ್ಷದಲ್ಲಿ ಹೇಗೆ ಕೇಂದ್ರದಲ್ಲಿ ಶಿಕ್ಷಣ ಮಂತ್ರಿಗಳನ್ನ ಕೆಳಗಿಳಿಸಿದ್ವೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳನ್ನ ಇಳಿಸ್ತೀವಿ, ಮುಖ್ಯಮಂತ್ರಿಗಳನ್ನು ಕೂಡ ಇಳಿಸ್ತೀವಿ, ಜೊತೆಗೆ ಗ್ಯಾರಂಟಿಗಳನ್ನು ಕೂಡ ಬಂದ್ ಮಾಡಿಸ್ತೀವಿ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಡಿಸಿಮರದ್, ಗ್ಯಾರಂಟಿ ನ್ಯೂಸ್.